ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಯುಗಾದಿ ಹಬ್ಬ ಏನೋ ಆಯಿತು, ಯುಗಾದಿ ವರ್ಷ ಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಆದರೆ ಈ ಯುಗಾದಿ ವರ್ಷದಲ್ಲಿ ಒಂದಷ್ಟು ಗ್ರಹಗತಿಗಳ ಬದಲಾವಣೆ ಬಗ್ಗೆ ಮಾತಾಡಲೇಬೇಕು. ಇದೇ ಏಪ್ರಿಲ್ 4ನೇ ತಾರೀಕು ಕುಜ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಮೀನರಾಶಿಯೂ ಒಳಗೊಂಡ ಹಾಗೆ ಇನ್ನು 5 ರಾಶಿಗಳಿಗೆ ಒಂದಷ್ಟು ಎಫೆಕ್ಟ್ ಅಂತಿದೆ. ಯಾವ ಥರದ ಎಫೆಕ್ಟ್, ಯಾವ ಥರದ ಪ್ರಭಾವ ಅಂದರೆ ಅದು ಒಳ್ಳೆ ಪ್ರಭಾವ ಅಲ್ಲ, ಒಂದಷ್ಟು ಕೆಡುಕು ಅಂತಿದೆ. ಹಾಗಾದರೆ ಯಾವ ರೀತಿಯಾಗಿ ಕೆಟ್ಟ ಫಲಗಳು, ಅಶುಭ ಫಲಗಳು ಈ 6 ರಾಶಿಗಳಿಗೆ ಇರುತ್ತೆ, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಕುಜಗ್ರಹದ ಬದಲಾವಣೆ ಅಂತ ಬಂದರೆ ಮೀನರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಅಂತ ಏಪ್ರಿಲ್ 4ಕ್ಕೆ. ಈಗಾಗಲೇ ಮೀನರಾಶಿಗೆ 7.5 ನಡೀತಾ ಇದೆ, ಅದರಿಂದ ಒಂದಷ್ಟು ಎಫೆಕ್ಟ್ ಅಂತಿದೆ. ಈ ಕುಜನ ಪ್ರವೇಶದಿಂದ ಮೀನರಾಶಿ ಮೇಲೆ ಯಾವ ರೀತಿ ಎಫೆಕ್ಟ್, ಅದಲ್ಲದೆ ಮೀನರಾಶಿಯ ಜೊತೆಗೆ ಇನ್ನೂ 5 ರಾಶಿಗಳ ಮೇಲೂ ಒಂದಷ್ಟು ಪ್ರಭಾವ ಅಂತ ಜ್ಯೋತಿಷಾಸ್ತ್ರದಲ್ಲಿದೆ. ಯಾವ ರೀತಿಯಾದಂಥ ಪ್ರಭಾವ ಏನು ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಸಾಮಾನ್ಯವಾಗಿ ಒಂದಷ್ಟು ಗ್ರಹಗಳ ಬದಲಾವಣೆ ಇದು ಸಹಜವಾಗಿ ನಡೀತಾ ಇರುತ್ತೆ. ಆದರೆ ಕುಜನೇ ಯಾಕೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ. ಈಗ ಈ 4ನೇ ತಾರೀಕು ಏಪ್ರಿಲ್ ಏನು ಕುಜ ಬದಲಾವಣೆ ಆಗ್ತಾ ಇದೆ, ಈ ಬದಲಾವಣೆಯಲ್ಲಿ ಒಂದಷ್ಟು ಶನಿಯ ಜೊತೆ ಸಂಯೋಗ ಆಗ್ತಾ ಇರೋದ್ರಿಂದ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂಥದ್ದಿರುತ್ತೆ. ಇದು ಏಪ್ರಿಲ್ 4ರಿಂದ ಮೇ 11ರ ತನಕ ಮೀನರಾಶಿಯಲ್ಲೇ ಶನಿಯ ಜೊತೆ ಕುಜ ಸಂಯೋಗ ಆಗ್ತಾ ಇದೆ. ಯಾವಾಗ ಕುಜ ಮತ್ತು ಶನಿ ಸಂಯೋಗ ಆಯಿತು ಅಂದರೆ ಒಂದಷ್ಟು ವಿವಾದಗಳು ಜಾಸ್ತಿ ಆಗಬಹುದು, ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದ್ದು, ಭೂಮಿ ವಿಚಾರದಲ್ಲಿ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥದ್ದು ಇರುತ್ತೆ, ಒಂದಷ್ಟು ಶತ್ರುಗಳು ಜಾಸ್ತಿ ಆಗುತ್ತೆ, ಕೆಲಸದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಕುಜನ್ ಜೊತೆ ಶನಿ ಅಥವಾ ಕುಜನ್ ಜೊತೆ ರಾಹು ಸಂಯೋಗ ಆದರೆ ಭಾರಿ ದೊಡ್ಡ ಒಂದಷ್ಟು ಅವಘಡಗಳಾಗುವಂಥದ್ದು, ಬೆಂಕಿ ಅವಘಡಗಳಾಗಬಹುದು, ಅಥವಾ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದಷ್ಟು ಲೆಕ್ಕಾಚಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರೋದು ಈಗಾಗಲೇ ಗುರು ಗ್ರಹದ ರಾಶಿ ಆದಂತಹ ಶನಿ ಮತ್ತು ಕುಜನ ಸಂಯೋಗ ಮೀನ ರಾಶಿಯಲ್ಲಿ ಆಗ್ತಾ ಇದೆ. ಸೊ ಇದರಿಂದ ಮೀನ ರಾಶಿಯವರೆಗೂ ಒಂದಷ್ಟು ಹೊಡೆತ ಬೀಳುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಮಸ್ಯೆ ಬರುವಂಥದ್ದು ಅಂತ ಹೇಳಿದ್ರೆ ಮೀನ ರಾಶಿಯವರಿಗೆ ಹೆಚ್ಚು ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಕೆಲಸದ ಒಂದಷ್ಟು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗ್ಬೋದು, ಈಗಾಗಲೇ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈಗಾಗಲೇ 7.5 ಬೇರೆ ನಡೀತಾ ಇದೆ. ಆ 7.5 ಜೊತೆಗೆ ಶನಿ ಬಂತು ಅಂತ ಹೇಳಿದ್ರೆ ಒಂದಷ್ಟು ತೊಂದರೆಗಳು, ಅದ್ರ ಜೊತೆಗೆ ಕುಜ ಬಂತು ಅಂತ ಹೇಳಿದ್ರೆ ಒಂದಷ್ಟು ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಹೇಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಭೂ ವ್ಯಾಜ್ಯಗಳು ಉಂಟಾಗುತ್ತೆ. ಮತ್ತು ಒಂದಷ್ಟು ಅಣ್ಣ ತಮ್ಮಂದಿರಾಗ್ಬೋದು ಅಥವಾ ಅಕ್ಕ ತಂಗಿರ ನಡುವೆ ಈ ಭೂಮಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಬಹಳ ಜಾಗೃತೆಯಿಂದ ಕೈ ಹಾಕಿದ್ರೆ ಬಹಳ ಒಳ್ಳೆಯದು. ಮತ್ತು ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಈ ಕುಜ ರಾಶ್ಯಾಧಿಪತಿ ಆದಂತಹದ್ದು ಮೇಷರಾಶಿ. ಮೇಷರಾಶಿಯವರಿಗೆ ಹೇಗೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಈ 4ನೇ ತಾರೀಕು ಏನು ಏಪ್ರಿಲ್ ಬದಲಾವಣೆ ಆಗ್ತಾ ಇದೆ ಅಲ್ಲಿ ನೀವು ಗಮನಿಸಬಹುದು, 4 ಮತ್ತು 4ನೇ ತಾರೀಕು 4ನೇ ತಿಂಗಳು ಈ ಕುಜ ವ್ಯಯಸ್ಥಾನಕ್ಕೆ ರಾಶ್ಯಾಧಿಪತಿ ಪ್ರವೇಶ ಆಗ್ತಾ ಇದೆ. 4 ಅಂತ ಹೇಳಿದ್ರೇ ರಾಹುಗೆ ಸಂಬಂಧಪಟ್ಟಂಥದ್ದು. ಮತ್ತು ಅದ್ರ ಜೊತೆಗೆ 12ನೇ ಮನೆಯಲ್ಲಿ ಶನಿಯ ಜೊತೆ ಸಂಯೋಗ. ಈಗಾಗಲೇ ಮೇಷರಾಶಿಯವರಿಗೆ 7.5 ಪ್ರಾರಂಭ ದಿನಗಳ ಎಣಿಕೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವಾಗ ರಾಷ್ಟ್ರಾಧಿಪತಿ ವ್ಯಯಸ್ಥಾನದಲ್ಲಿ ಪ್ರವೇಶ ಆಯಿತು ಅಂದರೆ ವ್ಯಯ ಅಂದರೆ ಕಳ್ಕೊಳ್ಳುವಂಥದ್ದು, ಅದು ಭೂಮಿಯಿಂದ ನಷ್ಟ ಅನುಭವಿಸುವಂಥದ್ದು ಅಥವಾ ಏನಾದರೂ ಅಪಘಾತಗಳಾಗಿ ಸರ್ಜರಿವರೆಗೂ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುವಂಥದ್ದು, ಈ ಥರದ್ದು ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಂದಷ್ಟು ನಷ್ಟ ಉಂಟಾಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಈಗಾಗಲೇ 7.5 ಅನ್ನುವಂಥವ್ರಿಗೆ ಖರ್ಚುಗಳಿದ್ದೇ ಇರುತ್ತೆ. ಅದ್ರ ಜೊತೆಗೆ ರಾಷ್ಟ್ರಾಧಿಪತಿ ವ್ಯಯಸ್ಥಾನದಲ್ಲಿ ಬಂದಾಗ ಇನ್ನಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕರ್ಮಸ್ಥಾನಕ್ಕೆ ಈ 2 ಗ್ರಹಗಳ ಸಂಯೋಗ ಅಂದರೆ ಕುಜ ಮತ್ತು ಶನಿಯ ಸಂಯೋಗ. ಕರ್ಮಸ್ಥಾನ ಅಂತ ಹೇಳಿದ್ರೆ ನಾವು ಯಾವಾಗಲೂ ಮಿಥುನ ರಾಶಿಗೆ ನಾವು ನೋಡ್ತೀವಿ. ನೋಡಿ, ಇಲ್ಲೇನಾಗಿದೆ ಅಂದರೆ ಒಂದು ಪ್ಲಸ್ ಪಾಯಿಂಟು ನಾವು ನೋಡ್ಬೋದು, ಮೈನಸ್ ಪಾಯಿಂಟ್ಗಳೇ ಜಾಸ್ತಿ ಕಾಣುವಂಥದ್ದು ಇರುತ್ತೆ. ಅಂದರೆ ಈ ಮೀನರಾಶಿ ಅಧಿಪತಿ ಗ್ರಹ ಯಾವುದಿದೆ, ಈ ಗುರುಗ್ರಹ,
ಮಿಥುನ ರಾಶಿಯಲ್ಲಿ ಜನ್ಮ ಗುರು ಆಗಿದ್ದಾನೆ. ಯಾವಾಗಲೂ ಗುರು ಜನ್ಮದಲ್ಲಿ ಇದ್ರೆ ಟೆನ್ಷನ್ ಜಾಸ್ತಿ, ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ, ದುಃಖ ಇವೆಲ್ಲವೂ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆ ಖರ್ಚುಗಳು ಜಾಸ್ತಿ. ಈಗ ಏನು 4ನೇ ತಾರೀಕಿಗೆ ಈ ಕುಜ ಬದಲಾವಣೆಯಿಂದ ಮತ್ತೆ ಶನಿ ಮತ್ತೆ ಕುಜನ ಸಂಯೋಗ ಕರ್ಮಸ್ಥಾನ ಅಂತ ಹೇಳಿದ್ರೇನೆ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. ಯಾವಾಗ ಉದ್ಯೋಗದಲ್ಲಿ ಈ ಸ್ಥಾನದಲ್ಲಿ ಬಂದು ಇವೆರಡು ಕೂತ್ಕೊಂಡ್ರೆ ಕೆಲಸ ತೊಂದರೆ ಆಗುವಂಥದ್ದಿರುತ್ತೆ. ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ತೊಂದರೆ ಆಗುತ್ತೆ, ಮತ್ತು ಅದರ ಜೊತೆಗೆ ಖಾಸಗಿ ಕೆಲಸದಲ್ಲಿರುವಂಥವ್ರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಹಾಗೆ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಅಥವಾ ಯಾವುದೋ ಒಂದು ಕೆಲಸದ ಬದಲಾವಣೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲಸ ಕೈ ತಪ್ಪೋಗುವಂಥದ್ದು ಇರುತ್ತೆ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಅಂದರೆ ಬಿಸ್ನೆಸ್ ಮಾಡುವಂಥವ್ರಿಗೆ ಬರ್ದಿರೋ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಮಾಡುವಂಥವ್ರು ಯಾರಿದ್ದಾರೆ ಮಿಥುನ ರಾಶಿಯವರು, ಆಲ್ಮೋಸ್ಟ್ ಮಿಥುನ ರಾಶಿಯವರು ಒಂದು ಚಿಕ್ಕ ಮಳೆಗೆಯಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯವಹಾರದಲ್ಲಿ ಜಾಸ್ತಿ ಇರುವಂಥವ್ರು ನಾವು ನೋಡ್ತಾ ಇದ್ವಿ. ಹಾಗಾಗಿ ಈ ಏಪ್ರಿಲ್ 4ನೇ ತಾರೀಕಿಂದ ಮೇ 11ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂಥ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಮತ್ತು ಅದರ ಜೊತೆಗೆ ಈ ಷೇರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥವ್ರು ಯಾರಿದ್ದಾರೆ ಅವ್ರಿಗೂ ಸಹ ಹೆಚ್ಚು ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಈ ಕುಜ ಶನಿ ಸಂಯೋಗ, ಈಗಾಗಲೇ ಅಷ್ಟಮ ಶನಿ ಪ್ರಭಾವ ಇದೆ. ಅದ್ರ ಜೊತೆ ಕುಜ ಸಂಯೋಗ ಅಂತ ಹೇಳಿದ್ರೆ ಆಯುಷ್ಗೆ ಕಂಟಕ. ನೋಡಿ, ಅಗತ್ಯ ಇದ್ದಾಗ ಮಾತ್ರ ವಾಹನವನ್ನು ಓಡಿಸಿ. ದಿಢೀರಂತೆ ಸ್ಪೀಡಾಗಿ ಹೋಗಿ ವಾಹನದಲ್ಲಿ ತೊಂದರೆ ಆಗೋದು, ಬೀಳೋದು, ಅದರಿಂದ ಸಮಸ್ಯೆಗಳು ಬರುವಂಥದ್ದು, ಪೊಲೀಸ್ ಸ್ಟೇಷನ್ವರೆಗೂ ವಿವಾದಗಳು ಉಂಟಾಗುವಂಥದ್ದು, ಶತ್ರುಗಳು ಜಾಸ್ತಿ ಆಗುವಂಥದ್ದು, ಈ ಥರದ್ದು ಒಂದಷ್ಟು ವಿವಾದಗಳು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಈ ಸಿಂಹರಾಶಿಯವರಿಗೆ ಕಂಡುಬರುತ್ತೆ. ಒಂದು ಕಾಲು ತಿಂಗಳು ಬಹಳ ಹುಷಾರಾಗಿರಬೇಕು. ಮತ್ತು ಮುಖ್ಯವಾಗಿ ಸರ್ಜರಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಗಾಡಿಯಲ್ಲಿ ಬಿದ್ದು ಏಟ್ ಮಾಡಿಕೊಂಡು ಮೂಳೆ ಮುರಿತ ಅಥವಾ ಇನ್ನೇನೋ ಗಾಯ ಆಗಿ ಸಮಸ್ಯೆ ಆಗುವಂಥದ್ದಿರುತ್ತೆ. ಅಂದರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಒಂದು ಭಯ ಬೀಳುವಂಥದ್ದಲ್ಲ, ಭಯ ಬೀಳಿಸ್ತಾ ಇದ್ದಾರೆ ಅನ್ನುವಂಥದ್ದಲ್ಲ, ಎಚ್ಚರಿಕೆ ಬಹಳ ಅಗತ್ಯ ಇದೆ. ಯಾಕಂದರೆ ಆ ಟೈಮ್ ಸರಿ ಇಲ್ಲ. ಯಾವಾಗ ಶನಿ ಜೊತೆ ಕುಜನ ಸಂಯೋಗ ಒಂದಷ್ಟು ಅಪಘಾತಗಳಿಗೆ ಕಾರಣ ಆಗುತ್ತೆ, ಒಂದಷ್ಟು ಶತ್ರುಗಳು ಜಾಸ್ತಿ ಆಗುತ್ತೆ, ಒಂದಷ್ಟು ಧನ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆ ಸಂದರ್ಭ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ ಈ ಒಂದು ತಿಂಗಳ ಕಾಲ. ನಂತರ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಈ 2 ಗ್ರಹಗಳ ಸಂಯೋಗ ಆಗ್ತಾ ಇರುವಂಥದ್ದು. ನಾವು ಯಾವಾಗಲೂ ಅಷ್ಟೇ ಸಪ್ತಮ ಸ್ಥಾನ ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಲೆಕ್ಕಾಚಾರ ಮಾಡ್ತೀವಿ. ಈ ಕನ್ಯಾ ರಾಶಿಗೆ ಈಗ ಪ್ರಸ್ತುತ ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಮತ್ತು ಇವ್ರಿಗೇನು 7.5 ಥರ ಏನು ತೊಂದರೆ ಆಗ್ತಾ ಇಲ್ಲ. ಆದರೆ 7ನೇ ಮನೆಯಲ್ಲಿ ಶನಿ ಇದ್ದಾಗ ಸಾಮಾನ್ಯವಾಗಿ ಮದುವೆ ವಿಳಂಬಗಳು ಆಗುತ್ತೆ, ಒಂದಷ್ಟು ಸಮಸ್ಯೆಗಳು ಬರುತ್ತೆ ಮದುವೆ ವಿಚಾರದಲ್ಲಿ ಅಂತ ಹೇಳ್ಬೋದು. ಆದರೆ ಕುಜ ಈ ಮಾಂಗಲ್ಯಕಾರಕ, ವೈವಾಹಿಕ ಜೀವನ ಬಾಂಧವ್ಯತೆಯನ್ನು ತೋರಿಸುವಂಥದ್ದು, ಭಾತೃಕಾರಕ, ಭೂಮಿಕಾರಕ ಅಂತ ಹೇಳ್ತೀವಿ. ಯಾವಾಗ ಸಪ್ತಮ ಸ್ಥಾನಕ್ಕೆ ಈ ಕುಜಗ್ರಹ ಕಾರತತ್ವವನ್ನು ಕೊಡುವಂತಹ ಶನಿಯ ಜೊತೆಗೆ ಸರ್ವಯೋಗಕಾರಕ ಕರ್ಮಕಾರಕನ ಜೊತೆ ಸಂಯೋಗ ಆಯಿತು ಅಂದರೆ ಆ 2 ಗ್ರಹಗಳು ಶತ್ರುಗ್ರಹಗಳಾಗಿರುತ್ತೆ. ಅವಾಗ ಏನಾಗುತ್ತೆ, ವೈವಾಹಿಕ ಜೀವನಕ್ಕೆ ಒಂದಷ್ಟು ಬಿರುಕು ಉಂಟಾಗುವಂಥದ್ದಿರುತ್ತೆ, ಒಂದಷ್ಟು ಜಗಳಗಳು ಜಾಸ್ತಿ ಆಗ್ಬೋದು ಕನ್ಯಾ ರಾಶಿಯವರಿಗೆ ಗಂಡ ಹೆಂಡತಿ ನಡುವೆ, ಅಥವಾ ಈಗಾಗಲೇ ಚಿಕ್ಕಪುಟ್ಟು ಜಗಳ ಆಡಿ ಕೋರ್ಟು ಕಚೇರಿ ತನಕ ಹೋಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಬಹಳ ಜಾಗೃತೆ ವಹಿಸಿ 1 ತಿಂಗಳ ಕಾಲ ವೈವಾಹಿಕ ಜೀವನದ ವಿಚಾರದಲ್ಲಿ ಒಂದಷ್ಟು ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯ ಇದೆ. ಇನ್ನು ಕುಂಭರಾಶಿ ನೋಡಿ, ಕುಂಭರಾಶಿಗೆ ಈಗಾಗಲೇ ರಾಶಿಯಲ್ಲೇ ಕುಜ ಇದ್ದ, ರಾಹು ಕುಜನ್ ಜೊತೆ ಸಂಯೋಗ ಆಯಿತು. ನಾವು ಹಿಂದೆ ನೋಡಿದ್ವಿ ಕುಜ ರಾಹು ಸಂಯೋಗ ಒಂದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ದೊಡ್ಡ ಬಿಸ್ನೆಸ್ ಕಬ್ಬಣ ಅಥವಾ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥದ್ರಲ್ಲಿ ಮಾಡ್ತಾ ಇರುವಂಥವ್ರಿಗೆ ದೊಡ್ಡ ಮಟ್ಟಿಗೆ ಅಗ್ನಿ ಅವಘಡಗಳಾಗಿರುವಂಥದ್ದು, ಮತ್ತು ಒಂದಷ್ಟು ಧನ ನಷ್ಟ ಉಂಟಾಗೋದು, ಅತಿಯಾದಂತಹ ಒಂದಷ್ಟು ಉದ್ವೇಗಕ್ಕೊಳಗಾಗಿ ಕೋಪ ಸಿಟ್ಟು ಜಾಸ್ತಿಯಾಗಿ ಆರೋಗ್ಯ ಕೆಡಿಸ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಇದೇ ಪ್ರಕಾರ ರಾಷ್ಟ್ರಾಧಿಪತಿ ಜೊತೆ ಅಂದರೆ ರಾಷ್ಟ್ರಾಧಿಪತಿ ಶನಿಗ್ರಹ ಕುಂಭರಾಶಿಗೆ ಅಧಿಪತಿ ಆಗಿದ್ದಂತಹ ಜೊತೆ ಕುಜನ ಸಂಯೋಗ ಆಗ್ತಾ ಇರೋದ್ರಿಂದ ಅದು ದ್ವಿತೀಯ ಸ್ಥಾನದಲ್ಲಿ ಸಂಯೋಗ ಆಗ್ತಾ ಇದೆ. ಈ ಕಾರಣದಿಂದ ವೈವಾಹಿಕ ಜೀವನಕ್ಕೆ ಹೇಗೆ ಕನ್ಯಾ ರಾಶಿಯವರಿಗೆ ತೊಂದರೆ ಇದೆಯೋ ಅದೇ ರೀತಿ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅಣ್ಣ ತಮ್ಮಂದರ ನಡುವೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಬಹುದು, ಅಥವಾ ಒಂದಷ್ಟು ಕುಟುಂಬದಲ್ಲಿ ಮಕ್ಕಳ ತಂದೆ ತಾಯಿಯ ಜೊತೆ ಒಂದಷ್ಟು ಬಾಂಧವ್ಯತೆ ಹಾಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ದ್ವಿತೀಯ ಸ್ಥಾನ ಬಂದು ಧನಸ್ಥಾನವಾಗಿರುತ್ತೆ. ಯಾವಾಗ ಧನಸ್ಥಾನದಲ್ಲಿ ಈ ಕುಜ ಮತ್ತು ಶನಿ ಸಂಯೋಗ ಒಂದಷ್ಟು ದೊಡ್ಡದ ಮಟ್ಟಿಗೆ
ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ, ಒಂದಷ್ಟು ಸಂಪತ್ತಿನ ವಿಚಾರದಲ್ಲಿ ವಿವಾದಗಳು ಸೃಷ್ಟಿಯಾಗುವಂಥ ಸಾಧ್ಯತೆ ಇರುತ್ತೆ. ಅಣ್ಣ ತಮ್ಮಂದರ ನಡುವೆ ಬಾಂಧವ್ಯತೆ ಹೋಗುತ್ತೆ. ಅಕ್ಕ ತಂಗಿಯರ ನಡುವೆ ಒಂದಷ್ಟು ಕಲಹಗಳಿಗೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 1 ತಿಂಗಳ ಕಾಲ, ಏಪ್ರಿಲ್ 4ನೇ ತಾರೀಕಿಂದ ಮತ್ತು ಮೇ 11ನೇ ತಾರೀಕು ತನಕ ಒಂದಷ್ಟು ಬಹಳ ಜಾಗೃತೆ ವಹಿಸಬೇಕು. ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರಾಶಿಯವರು ಆದಷ್ಟು ಸಹ ಈ ಕುಜ ಮೀನರಾಶಿ ಶನಿಯ ಜೊತೆ ಇರುವ ತನಕ ನಾನು ಹೇಳಿರುವಂತಹ ಏನು ರಾಶಿಗಳಿದ್ದಾವೆ ಅವರು ಸ್ವಲ್ಪ ಜಾಗೃತೆ ವಹಿಸಿದ್ರೆ ನಾನು ಹೇಳಿರೋ ಸಮಸ್ಯೆಗಳು ಯಾವುದು ಬರೋದಿಲ್ಲ. ಇಲ್ಲ ನೋಡೋಣ ಅಂತ ಹೇಳಿದ್ರೆ ಸಮಸ್ಯೆಗೆ ಸಿಕ್ಕಾಕೊಂಡ್ಮೇಲೆ ಅಯ್ಯೋ ಈಗ ಆಯ್ತಲ್ಲ ಅನ್ನುವಂಥದ್ದು ಬೇಡ. ಹಾಗಾಗಿ 1 ತಿಂಗಳ ಕಾಲ ಕುಜ ಮೀನರಾಶಿ ಇರೋ ತನಕ ಸ್ವಲ್ಪ ಭೂಮಿ ವ್ಯವಹಾರದಲ್ಲಿ ಮತ್ತು ಅದ್ರ ಜೊತೆಗೆ ಆಸ್ತಿ ವಿವಾದಗಳಿಗೆ ಸಂಬಂಧಪಟ್ಟಂಥದ್ದಾಗಬಹುದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ದೊಡ್ಡದ ಮಟ್ಟಿಗೆ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಗುರುಗಳೇ, ಈ 1 ತಿಂಗಳ ಕಾಲ ಬೇರೆ ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೆ ಸಕ್ಸಸ್ ಆಗೋದಿಲ್ಲ ಅನ್ನೋದಾದರೆ, ಒಂದಷ್ಟು ಪರಿಹಾರ ಅನ್ನೋದಾದರೆ ಏನಾದರೂ ಪೂಜೆ ಪುನಸ್ಕಾರ ಅಂತ ಮಾಡಬೇಕಾ? ಮಂಗಳನ ಶಾಂತಿಗಾಗಿ, ಕುಜ ಶಾಂತಿಗಾಗಿ ಏನಾದರೂ ಪೂಜೆ ಇದೆಯಾ, ಹೇಗೆ? ನೋಡಿ, ಪರಿಹಾರಗಳಂತ ಬಂದಾಗ ಸಾಧ್ಯವಾದಷ್ಟು ಕುಜ ಮತ್ತು ಶನಿ ಈ 2 ಗ್ರಹಗಳು ಅಗ್ನಿತತ್ವ ಗ್ರಹಗಳಾಗಿರುತ್ತೆ. ಮತ್ತು ಅತಿಯಾದಂತಹ ಒಂದಷ್ಟು ಸಮಸ್ಯೆಗಳನ್ನು ತಂದು ಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಿಮ್ಮ ಜನ್ಮ ನಕ್ಷತ್ರಗಳು ಯಾವತ್ತು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಜನ್ಮ ನಕ್ಷತ್ರ ಅಥವಾ ಮಂಗಳವಾರ ಅಥವಾ ಶನಿವಾರ ಸಾಧ್ಯವಾದಷ್ಟು ಒಂದಷ್ಟು ತೊಗರಿಕಾಳು, ಕಪ್ಪು ಎಳ್ಳು ದಾನ ಕೊಡುವಂಥದ್ದು, ಅಥವಾ ಕನಿಷ್ಠ ಪಕ್ಷ ಈ ಕುಜ ಪೀಡಾ ಪರಿಹಾರ ಮಂತ್ರ ಅಥವಾ ಶನಿಯ ಪೀಡಾ ಪರಿಹಾರ ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆ ಕಡಿಮೆ ಆಗುತ್ತೆ. ಅಥವಾ ನಮಗೆ ಮಂತ್ರಗಳು ಬರಲ್ಲ, ಅವೆಲ್ಲ ಹೇಳ್ಕೊಳ್ಳೋಕೆ ಕಷ್ಟ, ಮತ್ತು ಈ ಹಿಂದೂಗಳಿಗೆ ಮಾತ್ರನೇ ಇದು ತೊಂದರೆನಾ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಈ ಗ್ರಹಗಳ ಬದಲಾವಣೆಯಿಂದ ಇಡೀ ನವೋಮಂಡಲದಲ್ಲಿ ಪ್ರಕೃತಿಯಿಂದ ಹಿಡಿದು ಒಂದಷ್ಟು ಜಲಚರಗಳು, ಒಂದಷ್ಟು ಪ್ರಾಣಿಗಳಿಗಾಗ್ಬೋದು, ಒಂದಷ್ಟು ವ್ಯಕ್ತಿಗಳಗತವಾಗಿ ತೊಂದರೆಗಳು ಆಗುವಂಥದ್ದು ಇರುತ್ತೆ. ಹಾಗಾಗಿ ಪ್ರತಿ ಧರ್ಮ ಜಾತಿ ಅಂತ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗೋದ್ರಿಂದ ಸಾಧ್ಯವಾದಷ್ಟು ಸಹ ಈ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಾನು ಹೇಳಿದ ರೀತಿಯಲ್ಲಿ ಕುಜಂದು ಮತ್ತು ಶನಿ ಪರಿಹಾರಗಳಿಂದ ಒಂದು ಸ್ವಲ್ಪ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಕುಜನ ಪ್ರಭಾವ ಕಡಿಮೆ ಆಗುತ್ತೆ. ಹನುಮಂತನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. Subscribe to One India and never miss an update. Download the One India app now.